ಪಾಂಡವಪುರ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ 4 ಕೋಟಿ ರೂ.ಗೂ ಅಧಿಕ ವೆಚ್ಚದಲ್ಲಿ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಮಂಗಳವಾರ ಭೂಮಿ ಪೂಜೆ ನೆರವೇರಿಸಿದರು. ತಾಲೂಕಿನ ಲಕ್ಷ್ಮೀಸಾಗರ ಗ್ರಾಮದಲ್ಲಿ 2.5 ಕೋಟಿ ರೂ. ಮತ್ತು 1,20,00,000 ರೂ. ವೆಚ್ಚದಲ್ಲಿ ಮಹದೇವಪುರ ಗ್ರಾಮದಲ್ಲಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರು ಭೂಮಿ ಪೂಜೆ ನೆರವೇರಿಸಿದರು. ಇದಲ್ಲದೆ ನೀಲನಹಳ್ಳಿ ಹಾಗೂ ಸಣಬ ಗ್ರಾಮದಲ್ಲಿ ತಲಾ 25 ಲಕ್ಷ ರೂ. ವೆಚ್ಚದಲ್ಲಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರು ಪೂಜೆ ನೆರವೇರಿಸಿದರು. ಈ ವೇಳೆ ಕೆಆರ್ಡಿಎಲ್ ಇಲಾಖೆ ಇಂಜಿನಿಯರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಗುತ್ತಿಗೆದಾರರು, ರೈತ ಸಂಘದ ಮುಖಂಡರು, ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಈ ವೇಳೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ಸಮ್ಮುಖದಲ್ಲಿ ಹಲವರು ರೈತ ಸಂಘ ಸೇರ್ಪಡೆಯಾದರು. ಅವರನ್ನು ಹಸಿರು ಸಾಲು ಹೊದಿಸಿ ಆತ್ಮೀಯವಾಗಿ ಶಾಸಕರು ಬರಮಾಡಿಕೊಂಡರು. ನವಣ ಇಲ್ಲಿ ಬರ ಆಯ್ತಾ ಖಾಲಿ ಮಾತು ಈ ಕಡೆ ಆ ಕಡೆ ಧೈರ್ಯ ಬೇಕು. ಈಗ ಅದು ಸಣಬದಲ್ಲಿ ಇದ್ದೀನಿ, ಸಣಬದ್ದು ಮನೆಯದು
ಆಗ್ತಾ ಇದೆ. ಬರಪ್ಪ ಬರ್ರಿ ಇಲ್ಲಿ. ಸ್ವಲ್ಪ ಹಿಂದೆ ಬಣ್ಣ ಹಿಂದೆ ಬಂದ ರೇಗಿಸ್ತಾ ಇಲ್ಲ ನಾನು. ಈ ಕಡೆ ನೋಡ್ರಿ, ಈ ಕಡೆ ನೋಡ್ರಿ. ಹೇಳಕ್ಕ ಅದೇನು ಸಮಾಚಾರ ಅಕ್ಕ? ಇವತ್ತಿಲ್ಲಿ ಏನು ಲಕ್ಷ್ಮೀಸಾಗರ ಪಂಚಾಯತಿಯಲ್ಲಿ ಸುಮಾರು ಎಲ್ಲ ಊರುಗಳಿಗೂ ಪಂಚಾಯತಿಯಲ್ಲಿರೋಂಥ ಎಲ್ಲ ಊರುಗಳಿಗೂ ಅನುದಾನನ ಸುಮಾರು 4,20,00,000 ದುಡ್ಡಲ್ಲಿ ವೆಚ್ಚದಲ್ಲಿ ಈ ರಸ್ತೆ ಕಾಮಗಾರಿಗಳನ್ನು ಚಾಲನೆ ಕೊಡೋಕ್ಕೋಸ್ಕರ ಬಂದಿದ್ದೀವಿ. ಇದು ಸ್ಪೆಷಲ್ ಗ್ರ್ಯಾಂಟ್ ಕೊಟ್ಟಿದ್ದು. ನಾವೇನು ಮಾಡಿದ್ದೀವಿ, ಒಂದು ಹೋಬಳಿಗೆ ಒಂದು ಊರನ್ನ ತಗೊಂಡು ಈ ಎಲ್ಲ ಊರುಗಳಿಗೂ ಹಾಕೋ ಬದಲು ಒಂದು ಹೋಬಳಿಗೆ ಒಂದು ಊರನ್ನ ಆಯ್ಕೆ ಮಾಡ್ಕೊಂಡು ಒಂದು ಹೋಬಳಿಗೆ ಒಂದು ಪಂಚಾಯತಿನ ಆಯ್ಕೆ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಜಾಸ್ತಿ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಥರ ಮಾಡ್ತಾಯಿದ್ದೀವಿ. ಒಂದೊಂದು ಹೋಬಳಿಯಲ್ಲಿ ಈ ಥರ ಮಾಡಿದ್ದೀವಿ. ನಾ ಕೇಳ್ಕೊಳ್ಳೋದು ಏನಂದರೆ, ಇಲ್ಲಿ ಸಹಕಾರ ಎಲ್ಲರೂ ಊರುಗಳ ಲಕ್ಷ್ಮೀಸಾಗರ ಪಂಚಾಯತಿ ಎಲ್ಲ ಜನತೆ ದಯವಿಟ್ಟು ಸಹಕಾರ ಕೊಟ್ಟು ಈ ರಸ್ತೆಗೆ ಏನು ಕಾಮಗಾರಿ ಮಾಡ್ತಾಯಿದ್ದೀವಿ ಅದರಿಗೆಲ್ಲ ಅವರು ಕೈ ಜೋಡಿಸಿ ಕೆಲಸ ಮಾಡಿಸ್ಬೇಕು ಅಂತ ಈ ಮೂಲಕ ಎಷ್ಟು ಪ್ರಾಜೆಕ್ಟ್ ಸರ್? 4,20,00,000 ಸರ್. ಇದು ಸಣಬಾ ರೋಡು ಹೇಳ್ತೀನಿ. ಅದನ್ನು ಸಣಬಾ ರೋಡು ಈಗಾಗಲೇ PWDಯಲ್ಲಿ ಅಪ್ರೂವ್ ಆಗಿದೆ. ಈ ಒಳಗಡೆ ಅದು PWD. ಇದು ಏನು ಮಾಡಿ ಇಷ್ಟು 14-15 ಇದೆ. ಅದನ್ನ ಈ ಕಾಮನಾಯಕನಹಳ್ಳಿ ಪೂಜೆ ನಾಳೆ ಮಾಡ್ತೀವಿ. ಈಗ ಅದೇನಂದ್ರೆ ಕಾಮನಾಯಕನಹಳ್ಳಿ ಇದಾಗಿರೋದು 4 ಮೀಟ್ರು, 9 ಮೀಟ್ರಿಗೆ ಅಪ್ರೂವ್ ಆಗಿರೋದು. ಸೊ ಅದು ಏನು ಒತ್ತುವರಿ ಇದೆ ಅದೆಲ್ಲ ಸರ್ವೆ ಮಾಡಿಸಿ ತೆಗಿಸಿ ಅದನ್ನು ಶುರು ಮಾಡ್ತೀವಿ. ಅದಾದ್ಮೇಲೆ ಇದೊಂದು ಸಣಬಾ ರಸ್ತೆದು ತುಂಬ ಕೆಟ್ಟೋಗಿದೆ, ನೀಲನಹಳ್ಳಿಯಿಂದ ಇಲ್ಲಿ ತನಕ. ಅದನ್ನು ಅಪ್ರೂವ್ ಮಾಡಿಸಿದ್ದೀವಿ. ಟೆಂಡರ್ ಪ್ರಾಸೆಸ್ ಆಗಿಲ್ಲ ಇನ್ನು. ಟೆಂಡರ್ ಪ್ರಾಸೆಸ್ ಆಗಿದ ತಕ್ಷಣ ಆ ಕೆಲಸನ ಶುರು ಮಾಡ್ತೀವಿ. ಇದನ್ನೆಲ್ಲ ನಾವು ಕರೆದು ಮಾತಾಡಿದ್ದೀವಿ ಸರ್. ಇದನ್ನೆಲ್ಲ ನಿಮ್ಗೆ ಕೇಳ್ದಂಗೆ ಬಟ್ ಏನಂದರೆ, ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ನಾನೇ ಬರ್ತಾ ಇದ್ದೆ ಪಾಂಡುಪುರ ಟೌನ್ BC ತುಂಬ ರಸ್ತೆ ಏರಿ ಮೇಲೆ ತುಂಬ ಚಿಕ್ಕದು ತಿರುವಿದೆ, ಅದನ್ನ ಈಗ ಕಾಮಗಾರಿ ಮುಗಿದಿದೆ ಅಲ್ಲಿ ಆ ಭಾಗದಲ್ಲಿ. ಈಗ ಅಲ್ಲಿ ಈ ಪ್ರಾಜೆಕ್ಟ್ ಜೊತೆಗೇನೆ ತಡೆಗೋಡೆ ಹಾಕೋಕ್ಕೆ ಅಪ್ರೂವಲ್ ಇದೆ. ಸೊ ಅದನ್ನು ಇಮಿಡಿಯೇಟಾಗಿ ಹಾಕ್ಸಿಸ್ಬೇಕು ಅಂತ ಹೇಳಿದ್ದೀವಿ. ಯಾಕೆ ನಿರ್ಲಕ್ಷ್ಯ ಮಾಡ್ತೀವಿ ಅಂತ ಈಗ ಐಡೆಂಟಿಫೈ ಮಾಡಿ ಬಡ್ಜೆಟ್ಸು ಬೇಕಾಗಿರೋಂಥದ್ದು. ಈ ಹುಲ್ಕೆರೆ ಹತ್ರ ಆಗಿದೆ, ಬುಗ ಹತ್ರ ಆಗಿರೋಂಥದ್ದು, ಅದಕ್ಕೂ ಬಡ್ಜೆಟ್ ಇದೆ. ಅದೆಲ್ಲ ದುಡ್ಡು ರಿಲೀಸ್ ಆಗಿರೋಂಥದ್ದು. ಇನ್ನೂ ಕಾಮಗಾರಿ ಮುಗ್ದಿರಲಿಲ್ಲ. ಯಾಕೆಂದರೆ ಕಾಮಗಾರಿ BC ಕೆಲಸ ಏನಾಯ್ತಾಯಿತ್ತು ಅದು ಮುಗಿದ ಮೇಲೆ ಆಗ್ತೀವಿ ಅಂತ ಹೇಳಿದ್ರು. ಈಗ ಆಗ್ತಿದ್ದಾರೆ. ಅದ್ರ ಜೊತೆಗೆ ನಾವು ಒತ್ತುವರಿ ಏನು ತೆಗೆದಿದ್ರು ಅದನ್ನು ತೆಗಿಸ್ತಾ ಇದ್ದೀವಿ. ಅದೇನಂದು ನಾವು ಮಾಡಿರೋ ತಪ್ಪೇನಂತಂದರೆ, ನನ್ನ ಪ್ರಕಾರ ಈ ನಾಲೆ ಪಕ್ಕದ ದಾರಿಗಳ ಮೇಲೆ ನಾವು PWD ರಸ್ತೆ ಮಾಡಿಬಿಟ್ಟಿದ್ದೀವಿ. ಅದು ಆ್ಯಕ್ಚುಲಿ ಸರ್ವಿಸ್ ರೋಡ್ಗಳು. ಅವ್ರ ಮೇಂಟೆನೆನ್ಸ್ಗೆ ಇಟ್ಕೊಂಡಿರೋಂಥ ರಸ್ತೆಗಳ ಮೇಲೆ ನಾವು ಈ ಚಿಕ್ಕದಾಗಿ ಮಾಡಿಬಿಟ್ಟಿದ್ದೀವಿ. ಅದು ಈಗ ಸಮಸ್ಯೆ ಆಗಿರೋಂಥದ್ದು. ಈಗ ಅದನ್ನ ಹಿಂದೆ ಮಾಡಿರೋದ್ರಿಂದ ಈಗ ಆ ಕಡೆ ಏನು ಜಾಗ ಇದೆ ಆ ಜಾಗಗಳನ್ನು ಒತ್ತುವರಿ ಏನಿದೆ ತೆಗೆಸಿ ರಸ್ತೆನ ಅಗಲನೂ ಮಾಡ್ಬೇಕು ನಾವು, ಪ್ಲಸ್ ತಡೆಗೋಡೆನೂ ಹಾಕ್ಬೇಕು. ಈಗ VC ನಾಲೆ ಇದೇನೋ, ನಾಳೆ ಆಧುನಿಕ ಕಾಮಗಾರಿ ಜೊತೆ ನೀವು ಕೇಳಿದ ಅರ್ಥ ಆಯ್ತು. ಇರೋರಿಗೆ ದುಡ್ಡು ಕೊಡಬೇಡಿ, ಇಲ್ಲದೆ ಇರೋರು ಕೊಡಿ ಅಂತ ಕೇಳ್ತೀವಿ. ಅದು ನ್ಯಾಯವಾಗಿ ಕೇಳ್ತೀವಿ. ನಾನೇನು ತಪ್ಪು ಅಂತ ಹೇಳ್ತಾ ಅದ್ರ ಬಗ್ಗೆ ಕ್ರಮ ವಹಿಸ್ತಾ ಇದ್ವಿ. ಫಸ್ಟ್ ಇದಾದ ಮೇಲೆ ನಾವು ಲಿಸ್ಟ್ ಮಾಡಿಸ್ತೀವಿ ಪಂಚಾಯತಿ ಯಾರ್ಯಾರಿಗೆ ಅದನ್ನ ಮಾತಾಡಿಸಿ ಅದ್ರ ಪ್ರಕಾರನೇ ನಿಮ್ಗಳಿಗೆ ಗ್ರಾಮ ಸಭೆಯಲ್ಲಿ ಮಾಡ್ತೀವಿ. ಕೇಳಿ, ನಾನು ಅದು ಮೂಲವಾಗಿ ತಗೊಂಡು ಅಲ್ಲಿ ಪ್ರತಿಭಟನೆ ಮಾಡಿರೋದು ಏನಿಲ್ಲ. ನೀವು ಸಮಸ್ಯೆ ಅಣ್ಣ ಊರಲ್ಲಿ. ಅದು ಒತ್ತುವರಿನ ದಯಮಾಡಿ ನಮ್ಮ ಪಂಚಾಯತಿನೇ ಫಸ್ಟ್ ಹಾಕೊಂಡು ನೀವು ಅದು ಒತ್ತುವರಿ ವಯಸ್ಸಿಗೆ ಬಂದಿರೋ ಮಕ್ಕಳಿದ್ದಾರೆ, ನಮಗ್ ಮನೆ ಬೇಕು ಸರ್, ನಮ್ಗೆ ಸೈಟ್ ಕೊಡಿಸಿ. ನಮ್ಗೆ ಬೇರೆ ವಿಷಯಕ್ಕೆ ನಮಗ್ ಬೇಕಾಗಿಲ್ಲ.